ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸ್ನೇಹಿತರೆ, ಭಾಳಷ್ಟು ದಿನಗಳ ನಂತರ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಸ್ವಿಂಗ್ ಟ್ರೇಡಿಂಗೋಸ್ಕರ ಸ್ವಿಂಗ್ ಟ್ರೇಡಿಂಗ್, ಬ್ರೇಕ್ಔಟ್ ಸ್ಟಾಕ್ಸ್ ಮತ್ತು ಕಮೋಡಿಟಿ ಮಾರ್ಕೆಟ್ ಬಗ್ಗೆ ಕೆಲವೊಂದು ಅನಾಲಿಸಿಸ್ ಮಾಡಿದ್ದೀನಿ. ಮೊದಲನೇದಾಗಿ ನೋಡೋಣ, ಸ್ವಿಂಗ್ ಟ್ರೇಡಿಂಗೋಸ್ಕರ ಕೆಲವೊಂದು ಸ್ಟಾಕ್ಸ್ ರೆಡಿ ಮಾಡಿಟ್ಟಿದ್ದೀನಿ. ಅದಕ್ಕಿಂತ ಮೊದಲು ನಿಫ್ಟಿ ನೋಡ್ಬಿಡೋಣ ನಾವು. ನಿಫ್ಟಿ ಇಲ್ಲಿ 15 ನಿಮಿಷದ ಚಾರ್ಟ್ ಹಾಕಿದ್ದೀನಿ. ಲಾಸ್ಟ್ ವೀಕ್ ನೀವು ನೋಡ್ಬೋದು, ಆಲ್ಮೋಸ್ಟ್ ಸೈಡ್ ಬೇಸ್ ಇತ್ತು, ಜಾಸ್ತಿ ಯಾವುದೇ ರೀತಿ ಮೂಮೆಂಟ್ ಇರಲಿಲ್ಲ. 24,000 ಹಿಡಿದು 24,150 ಆ ರೇಂಜಲ್ಲಿ ಓಡ್ತೈತಿ. ಇಲ್ಲಿ ನೋಡ್ಬೋದು ನೀವು, 24,150 ಹಿಡಿದು 24,000 ಈ ರೇಂಜಲ್ಲೇ ಇತ್ತು. ಇಲ್ಲಿ ನಾನು ಝೋನ್ ಮಾರ್ಕ್ ಮಾಡಿಟ್ಟಿದ್ದೀನಿ: ಹೈ ಝೋನ್, ಮಿಡಲ್ ಝೋನ್ ಆ್ಯಂಡ್ ಲೋ ಝೋನ್. ಇಲ್ಲಿ ನೋಡೋ ಪ್ರಕಾರ ಮಾರ್ಕೆಟು ಈ ಹೈ ಝೋನಿಂದ ಕೆಳಗಡೆಗೆ ಮಿಡಲ್ ಝೋನಲ್ಲೇ ಕ್ಲೋಸ್ ಆಗಿದೆ. ನನ್ನ ಪ್ರಕಾರ ಮಂಡೇ ಈ ಲೆವೆಲಲ್ಲಿ ಓಡ್ತಾ ಇದ್ದರೆ, ಕನ್ಸಾಲಿಡೇಟ್ ಮಾಡ್ತಾಯಿದ್ದಾರೆ. ಇಲ್ಲಿಂದ ಮಾರ್ಕೆಟ್ ಮೇಲೆ ಹೋಗುವಂಥ ಚಾನ್ಸಸ್ ಇದೆ. 24,000ರಿಂದ 24,200, 24,400ವರೆಗೂ ಹೋಗುವಂಥ ಚಾನ್ಸಸ್. ಅಂದರೆ ಕಂಟಿನ್ಯೂಸ್ ಅಲ್ಲ, ಅಟ್ಲೀಸ್ಟ್ ಆ ವೀಕಲ್ಲಿ, ನೆಕ್ಸ್ಟ್ ವೀಕಲ್ಲಿ ಒಂದು 200, 300, 400 ಪಾಯಿಂಟ್ ಮೇಲೆ ಹೋಗುವಂಥ ಚಾನ್ಸಸ್ ಖಂಡಿತ ಇದೆ. ಆದರೆ ಇಲ್ಲಿಂದ ಕೆಳಗಡೆ ಕೂಡ ಬರುವಂಥ ಚಾನ್ಸಸ್ ಇರುತ್ತೆ ಈ ಕನ್ಸಾಲಿಡೇಟ್ ಈ ರೇಂಜಿಂದ. ಒಂದು ವೇಳೆ ಮಂಡೇ ಓಪನ್ ಆಗಿ ಒಂದು ವೇಳೆ ಇಲ್ಲಿಂದ ಕೆಳಗಡೆ ಬಿತ್ತಂದರೆ, ಸಪೋರ್ಟ್ ಲೆವೆಲ್ ಇದಾಗಿದೆ 23,800 ಸಪೋರ್ಟ್ ಇದೆ. ಈ ರೇಂಜಲ್ಲೇ ಓಡಾಡ್ಬೋದು ಒಂದು ವೇಳೆ ಡೌನ್ ಟ್ರೆಂಡ್ ಇದ್ದರೆ. ಅಪ್ ಟ್ರೆಂಡ್ ಇರೋದಾದರೆ 24,000ರಿಂದ 24,200, 400ವರೆಗೂ ಹೋಗುವಂಥ ಚಾನ್ಸಸ್ ಖಂಡಿತ ಇದೆ. ಈ ರೇಂಜ್ಗಳನ್ನು ನೀವು ಪ್ಲ್ಯಾನ್ ಮಾಡ್ಕೊಬೋದು. ಕಾಲ್ ಎಡ್ಜಿಂಗ್ ಅಥವಾ ಪುಟ್ ಎಡ್ಜಿಂಗ್ ಮಾಡ್ಕೊಳ್ಳಿ. ಈ ರೇಂಜ್ ಈ ಥರ ನೀವು ಒಂದು ಝೋನ್ ಮಾಡ್ಕೊಂಬಿಟ್ರೆ ನಿಮಗೊಂದು ಐಡಿಯಾ ಬಂದುಬಿಡುತ್ತೆ ಯಾವ ರೀತಿ ನಾವು ಮಾರ್ಕೆಟ್ ಓಪನ್ ಆಗಿ ಇಮಿಡಿಯೇಟ್ ನೀವು ಯಾವುದೇ ಟ್ರೇಡ್ ಮಾಡೋಕ್ಕೆ ಹೋಗಬೇಡಿ. ಅಟ್ಲೀಸ್ಟ್ ಕಾಯಿರಿ ಬೆಳಗ್ಗೆ, ಯಾಕಂದರೆ ವೊಲಟಿಲಿಟಿ ಇರುತ್ತೆ 9:15ರಿಂದ 11 ಗಂಟೆವರೆಗೂ. 11 ಗಂಟೆ ಮೇಲೆ ಪ್ಲ್ಯಾನ್ ಮಾಡಿ ಟ್ರೇಡ್ ಯಾವಾಗಿದ್ರು, ಯಾಕಂದರೆ ಮಾರ್ನಿಂಗ್ ವೊಲಟಿಲಿಟಿಯಲ್ಲಿ ಗೊತ್ತಾಗಲ್ಲ ನಿಮ್ಮ ಮಾರ್ಕೆಟ್ ಡೈರೆಕ್ಷನ್ ಯಾವ ಥರ ಇದೆ ಅಂತ, ಅಪ್ ಟ್ರೆಂಡ್ ಅಥವಾ ಡೌನ್ ಟ್ರೆಂಡ್ ಅನ್ನೋದು. ಇದಾಗಿತ್ತು ನಿಫ್ಟಿ ಬಗ್ಗೆ. ನಾವು ಕೆಲವೊಂದು ಸ್ಟಾಕ್ಸ್ ನೋಡೋಣ ಸ್ವಿಂಗ್ ಟ್ರೇಡಿಂಗೋಸ್ಕರ. ಮೊದಲನೇದಾಗಿ ಬಜಾಜ್ ಫೈನಾನ್ಸ್ ಸರ್ವಿಸ್. ಬಜಾಜ್ ಫೈನಾನ್ಸ್ ಸರ್ವಿಸ್ ನಾವು ಇಲ್ಲಿ ನೋಡುವಾಗ ಡೇ ಚಾರ್ಟ್ ಹಾಕ್ತೀನಿ. ಇಲ್ಲಿ ನೋಡಿ, ಈ ರೇಂಜಲ್ಲಿ ಇಲ್ಲಿ ನೋಡಿ 1,680 ಮತ್ತು ನೆಕ್ಸ್ಟ್ ಸ್ವಿಂಗ್ ಅಲ್ಲಿಗೆ ಬಂದಿದೆ 1,684. ಇಲ್ಲಿಂದ ಆಲ್ರೆಡಿ ಬ್ರೇಕ್ ಆಗಿದೆ ಈ ಸ್ವಿಂಗು. ಇಲ್ಲಿಂದ ನೋಡಿ, ಇಲ್ಲಿಂದ ಈ ರೇಂಜ್ ಹೋಗುವಂಥ ಚಾನ್ಸಸ್ ಇದೆ 1,760, 1,800, 1,900, 2,000. ಈ ಸ್ಟಾಕ್ ಮೇಲೆ ಅಬ್ಸರ್ವ್ ಮಾಡಿ, ಯಾಕಂದರೆ ಬುಲ್ಲಿಶ್ ಕ್ಯಾಂಡಲ್ಸ್ ಇಲ್ಲಿ ಕಾಣ್ತದೆ. ಇಲ್ಲಿ ನೋಡಿ, ಯಾವುದೇ ರೀತಿ ಬುಲ್ಲಿಶ್ ಕ್ಯಾಂಡಲ್ಸ್ ಕಾಣ್ತಾ ಇದೆ. ಸಾಕಷ್ಟು ವಾಲ್ಯೂಮ್ ಕೂಡ ಇನ್ಕ್ರೀಸ್ ಆಗಿದೆ ಇದರಲ್ಲಿ. ಇದು ನಿಮ್ಮ ವಾಚ್ ಲಿಸ್ಟಲ್ಲಿ ಹಾಕಿಟ್ಕೊಳ್ಳಿ. ಇಲ್ಲಿಂದ ಸ್ವಿಂಗ್ ಒಳ್ಳೆ ಸ್ವಿಂಗ್ ರಿಟರ್ನ್ ನಿಮ್ಗೆ ಸಿಗುವಂಥ ಚಾನ್ಸಸ್ ಇದೆ. ಅದಾದ ನಂತರ ಚೋಳಮಂಡಲ ಇನ್ವೆಸ್ಟ್ಮೆಂಟ್ಸು, ಇದು ಕೂಡ ಅಷ್ಟೇ. ಇಲ್ಲಿ ನೋಡಿ, ಈ ರೇಂಜಲ್ಲಿ 1,350 ರೇಂಜಲ್ಲಿದೆ. ಆ್ಯಂಡ್ ಸಪೋರ್ಟ್ ಲೆವೆಲ್ ನೋಡ್ಬೇಕು 1,176. ಇಲ್ಲಿಂದ ನನ್ನ ಪ್ರಕಾರ ಇದು ಬ್ರೇಕ್ ಆಗುವಂಥ ಖಂಡಿತ ಇಲ್ಲಿ ಕಾಣ್ತಿದೆ ಲಕ್ಷಣಗಳು. ಇಲ್ಲಿ ನೋಡಿ, ಯಾವ ರೀತಿ ಬುಲ್ಲಿಶ್ ಕ್ಯಾಂಡಲ್ ಕ್ರಿಯೇಟ್ ಆಗಿದೆ. ಇಲ್ಲಿಂದ ಇದು ಬ್ರೇಕ್ ಆಯ್ತು ಅಂದರೆ ಖಂಡಿತ ಇಲ್ಲಿಂದ 1,400, 1,500, 1,600 ಹೋಗುವಂಥ ಸ್ವಿಂಗಲ್ಲಿ ನಿಮ್ಮ ರಿಟರ್ನ್ಸ್ ನೀವು ಪ್ಲ್ಯಾನ್ ಮಾಡ್ಕೊಬೋದು ಇದರಲ್ಲಿ. ಅದಾದ ನಂತರ ನೋಡೋಣ ಸರಿಗಮ. ಇದು ಕೂಡ ಅಷ್ಟೇ. ಇಲ್ಲಿ ನೋಡಿ, 533 ಈ ರೇಂಜಲ್ಲಿ ಇದು ಬ್ರೇಕ್ ಆಗಿದೆ ಸ್ವಿಂಗ್ ಟ್ರೇಡಿಂಗ್ಗೆ. ಇಲ್ಲಿಂದ ಇನ್ನೂ ನೋಡಿ ಈ ಲೆವೆಲ್ಗೆ 580, 600, 670, ನೆಕ್ಸ್ಟ್ 680 ಹೋಗುವಂಥ ಚಾನ್ಸಸ್, ಸ್ವಿಂಗಲ್ಲಿ ರಿಟರ್ನ್ ಸಿಗುವಂಥ ಚಾನ್ಸಸ್ ಇದೆ. ಇಲ್ಲಿ ನೋಡಿ, RSI ಕೂಡ ಯಾವ ರೀತಿ ಅಬೋವ್ 60 ಬುಲ್ಲಿಶ್ ಟ್ರೆಂಡ್ ನೋಡಿಸ್ತಾ ಇದೆ. ಅದಾದಮೇಲೆ ನೆಸ್ಲೆ ಇಂಡಿಯಾದು ಅಷ್ಟೇ. ಇದು ಕೂಡ ಇಲ್ಲಿ ನೋಡಿ ಬುಲ್ಲಿಶ್ ಟ್ರೆಂಡಲ್ಲಿದೆ ಈ ರೇಂಜಲ್ಲಿ. ಈ 2,237 ಬ್ರೇಕ್ ಆಯ್ತು ಅಂದರೆ ಖಂಡಿತ ಇಲ್ಲಿಂದ ಇಲ್ಲಿವರೆಗೂ 2,230ರಿಂದ 2,290. ಈ ರೇಂಜ್ಗೆ ಒಂದು ಕಂಟಿನ್ಯೂ ಸಪೋರ್ಟ್ ಲೆವೆಲ್ ಬಂದು 2,147. ಇದಾಗಿತ್ತು ಸ್ಟಾಕ್ಗಳು ಸ್ವಿಂಗ್ ಟ್ರೇಡಿಂಗೋಸ್ಕರ: ಬಜಾಜ್ ಫೈನಾನ್ಸ್, ಚೋಳಮಂಡಲ ಫೈನಾನ್ಸ್, ಸರಿಗಮ ಮತ್ತು ನೆಸ್ಲೆ ಇಂಡಿಯಾ. ಇವಾಗ ನಾವು ನೋಡೋಣ ಮಾರ್ಕೆಟ್, ಕಮೋಡಿಟಿ ಮಾರ್ಕೆಟ್ ಇಂಡಿಸಸ್ ಬಗ್ಗೆ. ಮೊದಲಾಗೆ ನಾವು ನೋಡೋಣ ನ್ಯಾಚುರಲ್ ಗ್ಯಾಸ್. ಇದನ್ನು 15 ಮಿನಿಟ್ಸ್ ಟ್ರೆಂಡ್ ಇಟ್ಕೊತೀನಿ. 15 ಮಿನಿಟ್ಸ್, ಎಸ್. ಇಲ್ಲಿ ಝೋನ್ ನೋಡಿ, ಟ್ರೆಂಡಿಂಗ್ ಝೋನ್ ನ್ಯಾಚುರಲ್ ಗ್ಯಾಸ್ ಯಾವ ಥರ ಇದೆ ಅಂತ.
ಲಾಸ್ಟ್ ವೀಕಲ್ಲಿ ಕಂಟಿನ್ಯೂಸ್ ಆಗಿ ಬಂದಿತ್ತು ಒಂದೇ ದಿನದಲ್ಲಿ. ಸೊ ಇವಾಗ ನೋಡಿ ಈ ರೇಂಜಲ್ಲಿ ಕನ್ಸಾಲಿಡೇಟ್ ಮಾಡ್ತಾಯಿದೆ 288 289ಅಲ್ಲಿ. ಸೊ ಮಂಡೇ ನನ್ನ ಪ್ರಕಾರ ನ್ಯಾಚುರಲ್ ಗ್ಯಾಸ್ ಇಲ್ಲೇ ಕನ್ಸಾಲಿಡೇಟ್ ಮಾಡ್ತಾರೆ, ಇಲ್ಲಿಂದ ಇದು ಮೇಲೆ ಹೋಗೋಂಥ ಚಾನ್ಸಸ್ ಇದೆ. ಸೊ ಇದೇನು ಪ್ಲ್ಯಾನ್ ಮಾಡ್ಕೊಬೋದು, ಕಾಲ್ ಎಡ್ಜಿಂಗ್ ಅಥವಾ ಪುಟ್ ಎಡ್ಜಿಂಗ್ ಮಾಡ್ಕೊಂಡು ಬುಲ್ ಟ್ರೆಂಡ್ಗೋಸ್ಕರ ಪ್ಲ್ಯಾನ್ ಮಾಡ್ಕೊಬೋದು. ಇಲ್ಲಿಂದ ಒಂದು ವೇಳೆ ಇಲ್ಲಿಂದ ಕೆಳಗೆ ಬಿತ್ತಂದ್ರೆ ಡೆಫಿನೆಟ್ಲಿ ಇನ್ನೂ ಕೆಳಗೋಂಥ ಚಾನ್ಸಸ್ ಇದೆ. ಬಟ್ ಇಲ್ಲಿ ಕನ್ಸಾಲಿಡೇಟ್ ಮಾಡ್ತಾರಿಂದ ನನ್ನ ಪ್ರಕಾರ ಅನಿಸುತ್ತೆ ಮಂಡೇ ಇದು ಮೇಗೋವಂಥ ಚಾನ್ಸಸ್ ಇದೆ. ಸೊ ನ್ಯಾಚುರಲ್ ಗ್ಯಾಸ್ ಆಯಿತು. ನೆಕ್ಸ್ಟ್ ಅದಾದ ನಂತರ ಕ್ರೂಡ್ ಆಯಿಲ್ ಕೂಡ ಅಷ್ಟೇ ನೋಡಿ ಈ ರೇಂಜಲ್ಲೇ ಇದೆ. 630ರಿಂದ 6300ರಿಂದ 6330 ಅಪ್ ಟ್ರೆಂಡಲ್ಲಿದೆ. ಸೊ ಇಲ್ಲಿ ನೋಡ್ಬೋದು, ಒಂದು ವೇಳೆ ಈ ಮೊದಲನೇ ರೆಸಿಸ್ಟೆಂಟ್ ಎರಡನೇ ರೆಸಿಸ್ಟೆಂಟ್ ಬ್ರೇಕ್ ಆಯಿತು ಅಂದರೆ ಕೆಳಗಡೆಯಿಂದ, ಸೊ ಇನ್ನು ಕೆಳಗಂತ ಬರನ್ಸುತ್ತೆ. ಆದರೆ ಇದು ನೋಡೋಕೆ ಅಪ್ ಟ್ರೆಂಡೇ ಕಾಣ್ತಾ ಇದೆ. ಸೊ ಇದಾಗಿತ್ತು ಕ್ರೂಡ್ ಆಯಿಲ್. ನೆಕ್ಸ್ಟ್ ಗೋಲ್ಡ್ ಬಗ್ಗೆ ನೋಡ್ಬಿಡೋಣ. ಗೋಲ್ಡಲ್ಲೂ ಅಷ್ಟೇ ಇಲ್ಲಿ ನೋಡಿ ಡೌನ್ ಟ್ರೆಂಡ್ರಲ್ಲಿದೆ ಸದ್ಯಕ್ಕೆ. ಸಪೋರ್ಟ್ ಲೆವೆಲ್ ಬಂದು 2433. ಇಲ್ಲಿಂದ ಇನ್ನು ಹಂಗೆ ಮೇಲೆ ಹೋಗ್ತಾಯಿದ್ರೆ ಸೊ ಇಲ್ಲಿ ಹೋಗುವಂಥ ಚಾನ್ಸಸ್ ಇದೆ. ಸೊ ಗೋಲ್ಡಿನ ಲಾಸ್ಟ್ ಹೈ ಝೋನ್ ಇಲ್ಲಿ ನೋಡುವಾಗ 2600, ಮಿಡಲ್ ಝೋನ್ ನೋಡುವಾಗ 2650. ಸೊ ಇದಾಗಿತ್ತು ಗೋಲ್ಡ್ ಬಗ್ಗೆ. ಅದಾದ ನಂತರ ನೋಡೋಣ ನಾವು ಸಿಲ್ವರ್ ಬಗ್ಗೆ. ಸಿಲ್ವರ್ದು ಅಷ್ಟೇ ಇಲ್ಲಿ ನೋಡಿ ಈ ರೇಂಜಲ್ಲಿದೆ, 89,220ರಲ್ಲಿದೆ. ಸೊ ಇಲ್ಲೇನೋ ಬುಲ್ಲಿಶ್ ಟ್ರೆಂಡ್ ಆಯಿತು ಅಂದರೆ ಇದಕ್ಕೆ ಇಲ್ಲಿ ಜಂಪ್ ಆಗಿ ಇಲ್ಲಿಂದ ಮೇಲೆ ಹೋಗುತ್ತೆ. ಅದು ಇನ್ನೇನೋ ಇದೇ ಥರ ಕನ್ಸಾಲಿಡೇಟ್ ಮಾಡ್ತಾಯಿದ್ರೆ ಇಲ್ಲಿಂದ ಕೆರಳುವಂಥ ಚಾನ್ಸ್ ಕೂಡ ಇದೆ. ಸೊ ಇದಾಗಿತ್ತು ಕಮೋಡಿಟಿ ಮಾರ್ಕೆಟ್ ಇಂಡೈಸಿಸ್ ಬಗ್ಗೆ. ಅಥವಾ ಇದೇ ರೀತಿ ಮಾರ್ಕೆಟ್ ಸ್ಟಾಕ್ಸ್ ಸ್ವಿಂಗ್ ಟ್ರೇಡಿಂಗೋಸ್ಕರ ಸ್ಟಾಕ್ಸ್, ಬ್ರೇಕ್ಔಟ್ ಸ್ಟಾಕ್ಸ್ ಮತ್ತು ಕಮೋಡಿಟಿ ಮಾರ್ಕೆಟ್ನ ಅನಾಲಿಸಿಸ್ ಮಾಡ್ತಾಯಿರ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಮುಂದಿನ ಬಾರಿ ಇದೇ ರೀತಿ ಕೆಲವೊಂದು ವಿಡಿಯೋಗಳು ತರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್.